ಹಾಯ್ ಫ್ರೆಂಡ್ಸ್, ಇವತ್ತು ವಂದೇ ಭಾರತ್ ಎಕ್ಸ್‌ಪ್ರೆಸ್ ಮ್ಯಾಂಗ್ಳೂರ್ ಟು ಗೋವಾ ಟ್ರೈನ್ ಹೇಗಿದೆ ಮತ್ತು ಇದರ ವಿಶೇಷತೆ ಏನು ಡೀಟೇಲ್ ಆಗಿ ತೋರಿಸ್ತೀನಿ ಇವತ್ತಿನ ವ್ಲಾಗಲ್ಲಿ. ಇದು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಮ್ಯಾಂಗ್ಳೂರ್. ಟ್ರೈನ್ 8:30ಗೆ ಮ್ಯಾಂಗ್ಳೂರಿಂದ ಹೊರಡ್ತದೆ ಮತ್ತು 1:30 ಮಧ್ಯಾಹ್ನ ಗೋವಾಕ್ಕೆ ರೀಚ್ ಆಗ್ತದೆ. ಸಂಜೆ 6:00ಗೆ ಟ್ರೈನ್ ಗೋವಾದಿಂದ ಮ್ಯಾಂಗ್ಳೂರಿಗೆ ಹೊರಡ್ತದೆ. 10:45 ಈ ಹೊತ್ತಿಗೆ ಮ್ಯಾಂಗ್ಳೂರಿಗೆ ರೀಚ್ ಆಗ್ತದೆ. ಬನ್ನಿ ಈ ಟ್ರೈನ್ ಒಳಗೆ ಹೇಗಿದೆ ಅಂತ ಹೇಳಿ ತೋರಿಸ್ತೇನೆ. ನಾವು ಟ್ರೈನ್ ಹತ್ತಿದ್ದ ಹಾಗೆ ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಕಿಚನ್ ಬರ್ತದೆ. ಅಂದರೆ ನಾವು ಫುಡ್ ಏನೋ ಆರ್ಡರ್ ಮಾಡ್ತೀವಿ ನೋಡಿ, ಅದೆಲ್ಲ ಇಲ್ಲಿ ಇರ್ತದೆ. ಇದು C3 ನಮ್ಮದು ಬೋಗಿದು ನಂಬರ್ ಆಗಿರ್ತದೆ. ಸೊ ಇಲ್ಲಿ ನಮ್ಮದು ಸೀಟ್ಸ್ ಇರುತ್ತೆ ನೋಡಿ. ಇವಾಗ ನಮ್ಮದು ಟೇಬಲ್ ಈ ರೀತಿ ಬರುತ್ತೆ. ಇದು ನಾವು 5 ಸೀಟ್ಸ್ ಬುಕ್ ಮಾಡಿದ್ವಿ. ಸೊ ಈ ಥರ ಟೇಬಲ್ ಸಿಗ್ತದೆ ನೋಡಿ 5 ಸೀಟಿಗೆ. ಸೊ ಬ್ರೇಕ್ಫಾಸ್ಟ್ ನಾವು ಔಟ್ಸೈಡಿಂದಲೇ ತಂದಿದ್ವಿ ಬೆಳಗ್ಗೆ. ಸೊ ಇಲ್ಲಿ ಸೀಟ್ ನಂಬರ್ ಇಲ್ಲಿ ಮೆನ್ಷನ್ ಆಗಿರ್ತದೆ. ಸೊ 40 ವಿಂಡೋ ಸೈಡ್, 41 ಮಿಡಲ್ ಮತ್ತು 42 ಸೈಡಲ್ಲಿ ಅಂತ ಹೇಳಿ ಕೊಟ್ಟಿರ್ತಾರೆ. ಸೊ ಆ ರೀತಿ ಕೂತ್ಕೊಳ್ಬೇಕಾಗತ್ತೆ. ಟ್ರೈನ್ ಹೊರಟ ನಂತರ ಸ್ವಲ್ಪ ಹೊತ್ತಲ್ಲೇ ನಮಗೆ ನೀರಿದು ಬಾಟಲ್ಸನ್ನು ತಂದು ಕೊಡ್ತಾರೆ. ಇದು 500 ml ಇದು ನೀರಿನ ಬಾಟಲ್ಸ್. ಮತ್ತು ಸ್ವಲ್ಪ ಹೊತ್ತಲ್ಲೇ ನ್ಯೂಸ್ ಪೇಪರ್ ಸಹ ತಂದು ಕೊಡ್ತಾರೆ. ಯಾವುದು ಬೇಕೋ ಅದು, ದ ಟೈಮ್ಸ್ ಆಫ್ ಇಂಡಿಯಾ ಮತ್ತು ವಿಜಯ ಕರ್ನಾಟಕ ಅಂತ ಹೇಳಿ. ಇಲ್ಲಿ ನಮಗೆ ಬಿಸಿನೀರನ್ನು ಫಸ್ಟ್ ತಂದು ಕೊಟ್ಟರು ಮತ್ತು ರೆಡಿಮೇಡ್ ಟೀ ಪ್ಯಾಕೆಟನ್ನು ತಂದು ಕೊಟ್ಟರು. ಅದನ್ನು ಜಸ್ಟ್ ನೀರಲ್ಲಿ ಮಿಕ್ಸ್ ಮಾಡಿದರೆ ಆಯಿತು, ಟೀ ರೆಡಿ ಆಗುತ್ತೆ ನೋಡಿ. ಈ ಥರ ಹಾಕಿ ಈ ಥರ ಮಿಕ್ಸ್ ಮಾಡಿದರೆ ನೋಡಿ. ಇವಾಗ ಇಲ್ಲಿ ಬ್ರೇಕ್ಫಾಸ್ಟ್ ಬಂದಿದೆ. ಒಂದು ವಡೆ, ಇಡ್ಲಿ, ಉಪ್ಪಿಟ್ಟು, ಶೀರಾ, ಸಾಂಬಾರ್ ಮತ್ತೊಂದು ಚಟ್ನಿ, ಮತ್ತೊಂದು ಕಪ್ ಕೇಕ್ ಕೂಡ ಸಿಗ್ತದೆ ಇದರೊಟ್ಟಿಗೆ. ಸೊ ಇಷ್ಟು ನಮಗೆ ಟ್ರೈನಲ್ಲಿ ಬ್ರೇಕ್ಫಾಸ್ಟ್ ಸಿಕ್ಕಿತ್ತು. ನಾವು ಕೂತ್ಕೊಂಡಿರುವ ಸೀಟಿನ ತಳಭಾಗದಲ್ಲಿ ಈ ರೀತಿ ಚಾರ್ಜಿಂಗ್ ಪೋರ್ಟ್ಗಳು ಅವೈಲೇಬಲ್ ಇದೆ ನೋಡಿ. ಒಂದು USB ಕೂಡ ಹಾಕ್ಬೋದು, ಅಡಾಪ್ಟರ್ ಕೂಡ ಹಾಕ್ಬೋದು. ಹನ್ನೆರಡುವರೆ ಅಷ್ಟೊತ್ತಿಗೆ ಊಟನ ತಂದು ಕೊಡ್ತಾರೆ ಮಧ್ಯಾಹ್ನದ್ದು. ಸೊ ಅದರಲ್ಲಿ ಇಷ್ಟು ಐಟಮ್ಸ್ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ಟ್ರೈನ್ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಹೇಳಿ. 120 ಸ್ಪೀಡಲ್ಲಿ ಹೋಗ್ತಾ ಇದೆ. ನಂತರ ಇಲ್ಲಿ ಸ್ಲೈಡಲ್ಲಿ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಮತ್ತು ನೆಕ್ಸ್ಟ್ ಸ್ಟೇಷನ್ ಯಾವುದು ಅಂತ ಹೇಳಿ ಇದರಲ್ಲಿ ಬೋರ್ಡಲ್ಲಿ ಹಾಕ್ತಾರೆ. ಇಲ್ಲಿ ನೋಡಿ, ಚೇರನ್ನು ಸ್ವಲ್ಪ ಬೆಂಡ್ ಮಾಡೋದಾದರೆ ಆ ಬಟನ್ನ ಪ್ರೆಸ್ ಮಾಡಬೇಕು. ಮತ್ತು ನೋಡಿ, ಹಿಂದ್ಗಡೆ ಸೀಟಲ್ಲಿ ಕೂತ್ಕೊಳ್ಳೋರಿಗೆ ಟೇಬಲ್ ಈ ರೀತಿ ಬರುತ್ತೆ. ನೆಕ್ಸ್ಟ್ ಕಾಲು ಇಡಲಿಕ್ಕೂ ಈ ರೀತಿ ಫೆಸಿಲಿಟಿ ಇದೆ. ಸೈಡಲ್ಲೇ ನೀರಿದ ಬಾಟಲನ್ನು ಕೂಡ ಇಡ್ಬೋದು ನೋಡಿ. ಇವಾಗ ಟ್ರೈನ್ ಎಷ್ಟು ಸ್ಪೀಡಾಗಿ ಹೋಗ್ತಾ ಉಂಟು ಅಂತ ಹೇಳಿ ನೋಡಿ. ಇದು EC ಚೇರ್ಸ್ ಅಂತ ಹೇಳಿ, ಇದು ರೊಟೇಟ್ ಆಗುತ್ತೆ. ಇದನ್ನು ಸಹ ಆಪ್ಷನ್ ಆಗಿ ತೊಗೊಳ್ಬೋದು. ಬಟ್ ಇದು ನಾರ್ಮಲ್ ಸೀಟಿಗಿಂತ 1000 ರೂಪೀಸ್ ಜಾಸ್ತಿ ಇರ್ತದೆ ಇದಕ್ಕೆ. ಎಕ್ಸಾಕ್ಟ್ 1:30ಗೆ ಇದು ಟ್ರೈನ್ ಮಡ್ಗಾವಿಗೆ ರೀಚ್ ಆಗ್ತದೆ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.